ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಡ ವಿದ್ಯಾರ್ಥಿನಿಯರಿಂದ ಶುಲ್ಕ ವಸೂಲಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ತುಮಕೂರಿನ ಎಂಪ್ರೆಸ್ ಸರ್ಕಾರಿ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಇದು. ಡಿ ಗ್ರೂಪ್ ಸಿಬ್ಬಂದಿ ಸಂಬಳಕ್ಕೆ 1250 ರೂಪಾಯಿ ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಆಯಿತು. 1200 ವಿದ್ಯಾರ್ಥಿನಿಯರಿಂದ ವರ್ಷಕ್ಕೆ 15 ಲಕ್ಷ ಸಂಗ್ರಹ ಆಗುತ್ತೆ. ತಡವಾಗಿ ಬಂದ್ರೆ 20, ಯೂನಿಫಾರ್ಮ್ ಇಲ್ಲ ಅಂತ ಹೇಳಿದ್ರೆ 10ರಷ್ಟು ದಂಡ ಹಾಕ್ತಾರೆ. ಕಾಲೇಜಿನ ಎಸ್ಟಿಎಂಸಿ ಅಧ್ಯಕ್ಷರಾಗಿರುವಂತಹ ಎಂಎಲ್ಎ ಜ್ಯೋತಿ ಗಣೇಶ್ ಶುಲ್ಕ ವಸೂಲಿ ವಿರುದ್ಧವಾಗಿ ಪೋಷಕರು ಕೂಡ ಇದೀಗ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಕರಣದ ತನಿಖೆ ಆಗಬೇಕು, ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ತುಮಕೂರಿನ ಎಂಪ್ರೆಸ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಬಡ ವಿದ್ಯಾರ್ಥಿನಿಯರಿಂದ ವಿವಿಧ ಶುಲ್ಕಗಳ ಹೆಸರಿನಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಆ ಹಣವನ್ನ ಡಿ ಗ್ರೂಪ್ ನೌಕರರ ಸಂಬಳ ಸೇರಿದಂತೆ ಇತರೆ ವೆಚ್ಚಗಳಿಗೆ ಬಳಸಲಾಗ್ತಾ ಇದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಇದು. ಶಾಲೆಯ ಸ್ವಚ್ಛತೆಗಾಗಿ ಖಾಸಗಿಯಾಗಿ ಡಿ ಗ್ರೂಪ್ ನೌಕರರನ್ನ ನೇಮಕ ಮಾಡಲಾಗಿದ್ದು, ಅವರಿಗೆ ಸಂಬಳ ನೀಡೋದಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿ ಹೆಸರಿನಲ್ಲಿ ಪ್ರತಿ ವಿದ್ಯಾರ್ಥಿನಿಯಿಂದ 1250ರಷ್ಟು ವಸೂಲಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಪೋಷಕರು ಕೂಡ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. 43% ಬಂದಿದೆ ಸರ್. ಲಾಸ್ಟ್ ಇಯರ್ 43 ಇತ್ತು, ಈ ವರ್ಷ 73 ಬಂದಿದೆ. ಎಲ್ಲೆಲ್ಲಿಂದ ಮಕ್ಕಳು ಬರ್ತಾರೆ ಮೇಡಮ್ ಇಲ್ಲಿಗೆ ಹೆಚ್ಚಾಗಿ? ಸರ್, ಉತ್ತರ ಕರ್ನಾಟಕದಿಂದ ಇದ್ದು ಬೆಂಗಳೂರಿಂದನೂ ಕೂಡ ಬರ್ತಾ ಇದ್ದಾರೆ. ಓಕೆ, ತುಂಬ ದೂರದಿಂದ ಬರ್ತಾರೆ. ಇಲ್ಲೆಲ್ಲ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ರಿಸಲ್ಟ್ ಚೆನ್ನಾಗಿದೆ ಸರ್. ಇಲ್ಲಿ ಓಕೆ, ಥ್ಯಾಂಕ್ ಯು. 43% ಬಂದಿದೆ ಸರ್. ಲಾಸ್ಟ್ ಇಯರ್ 43 ಇತ್ತು, ಈ ವರ್ಷ 73 ಬಂದಿದೆ. ಎಲ್ಲೆಲ್ಲಿಂದ ಮಕ್ಕಳು ಬರ್ತಾರೆ ಮೇಡಮ್ ಇಲ್ಲಿಗೆ ಹೆಚ್ಚಾಗಿ? ಸರ್, ಉತ್ತರ ಕರ್ನಾಟಕದಿಂದ ಇದ್ದು ಬೆಂಗಳೂರಿಂದನೂ ಕೂಡ ಬರ್ತಾ ಇದ್ದಾರೆ. ಓಕೆ, ತುಂಬ ದೂರದಿಂದ ಬರ್ತಾರೆ. ಇಲ್ಲೆಲ್ಲ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ರಿಸಲ್ಟ್ ಚೆನ್ನಾಗಿದೆ ಸರ್. ಇಲ್ಲಿ ಓಕೆ, ಥ್ಯಾಂಕ್ ಯು. 43%